ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಲು ಹೊರಟಿರೋ ವಿಷಯ ತುಂಬ ಮಹತ್ವದ್ದು. ಭಾರತೀಯ ವಾಯುಪಡೆ ಅಂದರೆ IAF ತನ್ನ ರಫೇಲ್ ಫೈಟರ್ ಜೆಟ್ಗಳನ್ನು ದಕ್ಷಿಣ ಭಾರತದಲ್ಲಿ ನಿಯೋಜಿಸಲು ಯೋಜಿಸುತ್ತಿದೆ. ಯಾಕೆ? ಏಕೆಂದರೆ ಚೀನಾ ತನ್ನ ಯುದ್ಧ ನೌಕೆಗಳನ್ನು ಹಿಂದೂ ಮಹಾಸಾಗರಕ್ಕೆ ಕಳುಹಿಸುತ್ತಿದೆ. ಅದು ಹೆಚ್ಚು ಸಲ. ಇದು ಭಾರತಕ್ಕೆ ನೇರ ಸವಾಲು. ಅದಕ್ಕೆ ನಮ್ಮ ವಾಯುಪಡೆ ಸುಮ್ಮನೆ ಕೂರುವ ಜನ ಅಲ್ಲ. ಹಾಗಾದರೆ ಚೀನಾ ಏನು ಮಾಡುತ್ತಿದೆ ಅಂತ ಮೊದಲು ನೋಡೋಣ ಬನ್ನಿ. ಚೀನಾದ ನೌಕಾಪಡೆ PLAN ಅಂತ ಕರೀತಾರೆ. ಅದು ಇತ್ತೀಚಿನ ವರ್ಷಗಳಲ್ಲಿ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ಸ್ಗಳನ್ನು ಹಿಂದೂ ಮಹಾಸಾಗರಕ್ಕೆ ಕಳಿಸಲು ಶುರು ಮಾಡಿದೆ. ಅಷ್ಟೇ ಅಲ್ಲ, ದೀರ್ಘಕಾಲ ಸಮುದ್ರದಲ್ಲಿ ಇರಬಲ್ಲ ಯುದ್ಧ ನೌಕೆಗಳನ್ನು ಅವರು ಇಲ್ಲಿಗೆ ಕಳಿಸುತ್ತಿದ್ದಾರೆ. ಹಿಂದೂ ಮಹಾಸಾಗರ ಅನ್ನೋದು ಭಾರತದ ಬ್ಯಾಕ್ಯಾರ್ಡ್ ಇದ್ದ ಹಾಗೆ. ಅಲ್ಲಿ ಬೇರೆ ದೇಶ ಬಂದು ಠಿಕಾಣಿ ಹಾಕಲು ಶುರು ಮಾಡಿದರೆ ಭಾರತ ಸುಮ್ಮನೆ ಇರಲು ಆಗುತ್ತಾ? ಖಂಡಿತ ಇಲ್ಲ. ಹಾಗಾದರೆ ಭಾರತೀಯ ವಾಯುಪಡೆ IAF ಏನು ಯೋಜನೆ ಮಾಡುತ್ತಿದೆ? ದಕ್ಷಿಣ ಭಾರತದ ಏರ್ ಬೇಸ್ಗಳಲ್ಲಿ ಒಂದು ಪೂರ್ಣ ರಫೇಲ್ ಸ್ಕ್ವಾಡ್ರನ್ಗಳನ್ನು ನಿಯೋಜಿಸಿದರೆ ಅರೇಬಿಯನ್ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದ ಆಳದ ತನಕ ಯಾವ ಬೆದರಿಕೆ ಬಂದರೂ ತಕ್ಷಣ ರೆಸ್ಪಾಂಡ್ ಮಾಡಬಹುದು. ಅಂದರೆ ನಮ್ಮ ವಾಯುಪಡೆ ತನ್ನ ಆ್ಯಂಟಿ ಶಿಪ್ ಸ್ಟ್ರೈಕ್ ಕೆಪಬಿಲಿಟಿಯನ್ನು ಕರಾವಳಿ ದಾಟಿ ಬಹಳ ದೂರದ ತನಕ ವಿಸ್ತರಿಸಲಿದೆ. ಇಲ್ಲಿ ರಫೇಲ್ ಯಾಕೆ ಸೂಕ್ತ ಅಂತ ಕೇಳ್ತೀರಾ? ಕಾರಣ ತುಂಬ ಸ್ಪಷ್ಟ. ರಫೇಲ್ ಯುದ್ಧ ವಿಮಾನಕ್ಕೆ ಅದ್ಭುತವಾದ ಫೆರ್ರಿ ರೇಂಜ್ ಇದೆ. ಅಂದರೆ ತುಂಬ ದೂರ ಹೋಗಬಲ್ಲದು. ಏರಿಯಲ್ ರಿಫ್ಯೂಲಿಂಗ್ ಕೂಡ ಮಾಡಬಲ್ಲದು. ಅಂದರೆ ಹಾರಾಡುತ್ತಲೇ ಫ್ಯೂಯಲ್ ಅನ್ನು ತುಂಬಿಕೊಳ್ಳಬಹುದು. ಜೊತೆಗೆ ಅಡ್ವಾನ್ಸ್ಡ್ ಸೆನ್ಸಾರ್ಸ್ ಮತ್ತು ಪ್ರಿಸಿಷನ್ ವೆಪನ್ಸ್ಗಳು ಇದೆ. ಒಟ್ಟಿನಲ್ಲಿ ಮ್ಯಾರಿಟೈಮ್ ಸ್ಟ್ರೈಕ್ಗೆ ಇದಕ್ಕಿಂತ ಉತ್ತಮ ಏರ್ಕ್ರಾಫ್ಟ್ ಇನ್ನೊಂದು ಬೇಕೇ? ಈಗ ಮುಖ್ಯ ವಿಷಯಕ್ಕೆ ಬರೋಣ. ವೆಪನ್ಸ್. ಭಾರತದ ರಫೇಲ್ಗಳಲ್ಲಿ ಈಗಾಗಲೇ ಅಡ್ವಾನ್ಸ್ಡ್ ಟಾರ್ಗೆಟಿಂಗ್ ಸಿಸ್ಟಮ್ ಹೊಂದಿವೆ. ಸಮುದ್ರದಲ್ಲಿ ಯುದ್ಧ ನೌಕೆಗಳನ್ನು ಡಿಟೆಕ್ಟ್ ಮಾಡಿ, ಟ್ರ್ಯಾಕ್ ಮಾಡಿ ಮತ್ತು ಹೈ ಪ್ರಿಸಿಷನ್ನಲ್ಲಿ ಸ್ಟ್ರೈಕ್ ಮಾಡಬಲ್ಲವು. ಇನ್ನು ಮ್ಯಾರಿಟೈಮ್ ಸ್ಟ್ರೈಕ್ ಕಾನ್ಫಿಗರೇಷನ್ನಲ್ಲಿ ಅದು 2 ಅಪಾಯಕಾರಿ ಆಯುಧಗಳನ್ನು ಹೊತ್ತು ಹೋಗಬಲ್ಲದು. ಮೊದಲನೆಯದು ಬ್ರಹ್ಮೋಸ್ NG. ಇದು ಈಗಿರೋ ಬ್ರಹ್ಮೋಸ್ ಮಿಸೈಲ್ನ ಹಗುರ ಮತ್ತು ಕಾಂಪ್ಯಾಕ್ಟ್ನ ಆವೃತ್ತಿ. ಇದರ ವಿಶೇಷತೆ ಏನು ಗೊತ್ತಾ? ಒಂದು ರಫೇಲ್ ವಿಮಾನ ಒಂದೇ ಸಲ ಒಂದಕ್ಕಿಂತ ಹೆಚ್ಚು ಬ್ರಹ್ಮೋಸ್ NG ಮಿಸೈಲ್ಗಳನ್ನು ಹೊತ್ತು ಸಾಗಬಲ್ಲದು. ಅಂದರೆ ಒಂದೇ ಸಲ ಚೀನಾದ ಕ್ಯಾರಿಯರ್ಸ್ ಮೇಲೆ ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಒಂದಕ್ಕಿಂತ ಹೆಚ್ಚು ಮಿಸೈಲ್ಗಳನ್ನು ಬಿಡಬಹುದು. ಇದನ್ನೇ ಸ್ಯಾಚುರೇಷನ್ ಅಟ್ಯಾಕ್ ಅಂತ ಹೇಳೋದು. ಇಂಥ ಅಟ್ಯಾಕನ್ನು ಎನಿಮಿ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆಯೋದು ತುಂಬ ಕಷ್ಟ. ಎರಡನೆಯದು ಎಕ್ಸೋಸೆಟ್ ಆಂಟಿಶಿಪ್ ಮಿಸೈಲ್. ಇದು ಕ್ಯಾರಿಯರ್, ಡೆಸ್ಟ್ರಾಯರ್ ಮತ್ತು ಆಂಫಿಬಿಯಸ್ ಅಸಾಲ್ಟ್ ಶಿಪ್ಗಳನ್ನು ನಾಶ ಮಾಡಲು ವಿನ್ಯಾಸ ಮಾಡಲಾದ ಬ್ಯಾಟಲ್ ಪ್ರೂವನ್ ಮಿಸೈಲ್. ಇದಷ್ಟೇ ಅಲ್ಲ, ಈ ಡಿಪ್ಲಾಯ್ಮೆಂಟ್ ಭಾರತದ ದೊಡ್ಡ ಡಿಫೆನ್ಸ್ ಆರ್ಕಿಟೆಕ್ಚರ್ ಜೊತೆ ಸೇರಿ ಕೆಲಸ ಮಾಡಲಿದೆ. ಭಾರತೀಯ ನೌಕಾಪಡೆ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಸಬ್ಮೆರಿನ್ಸ್ ಇವೆಲ್ಲದರ ಜೊತೆ ರಫೇಲ್ ಸ್ಕ್ವಾಡ್ರನ್ಗಳು ಸೇರಿ ಹಿಂದೂ ಮಹಾಸಾಗರದಲ್ಲಿ ಒಂದು ಶಕ್ತಿಶಾಲಿ A2AD ಅಂದರೆ ಆ್ಯಂಟಿ ಆಕ್ಸಸ್ ಏರಿಯಾ ಡಿನೈಲ್ ಜಾಲವನ್ನು ರೂಪಿಸಲಿದೆ. ಸರಳವಾಗಿ ಹೇಳಬೇಕೆಂದರೆ ಯಾವ ಶತ್ರು ನೌಕಾಪಡೆಯು ನಮ್ಮ ಸಮುದ್ರದ ಒಳಗೆ ಮೂಗು ತೂರಿಸಲು ಧೈರ್ಯ ಮಾಡದ ಪರಿಸ್ಥಿತಿ ಬರಲಿದೆ. ಇದನ್ನೆಲ್ಲ ನೋಡಿದಾಗ ಒಂದು ಸ್ಪಷ್ಟ ಸಂದೇಶ ಕಾಣಿಸುತ್ತದೆ. ರಫೇಲ್ ಈಗ ಕೇವಲ ಆಕಾಶ ಯುದ್ಧದ ವಿಮಾನ ಮಾತ್ರ ಅಲ್ಲ, ಅದು ಭಾರತದ ಮ್ಯಾರಿಟೈಮ್ ಪವರ್ ಪ್ರೊಜೆಕ್ಷನ್ನ ಹೊಸ ಮುಖ ಆಗಲಿದೆ. ಚೀನಾ ಎಷ್ಟೇ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಕಳಿಸಲಿ, ಭಾರತ ಈಗ ಅದಕ್ಕೆ
ಸರಿಯಾದ ಉತ್ತರ ಸಿದ್ಧ ಮಾಡಿಕೊಳ್ಳುತ್ತಿದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.